ಡಾಕ್ಟರ್ ಸಿ.ಪಿ. ಮಧು ಅಂತ ಹೇಳಿ JSS ಆಸ್ಪತ್ರೆಯ ನಿರ್ದೇಶಕ. JSS ಆಸ್ಪತ್ರೆಯಲ್ಲಿ ರಿಪಿಟೇಟಿವ್ ಟ್ರಾನ್ಸ್ಕ್ರೀನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಅಂತ ಹೇಳಿ ಒಂದು ಸರ್ವಿಸ್ ಅಥವಾ ಒಂದು ಸೇವೆಗಳ ಆರಂಭ ಮಾಡ್ತಾ ಇದ್ದೀವಿ. JSS ಆಸ್ಪತ್ರೆ ಮೈಸೂರಿನ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ ವತಿಯಿಂದ ರಿಪಿಟೇಟಿವ್ ಟ್ರಾನ್ಸ್ಕ್ರೀನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಸೇವೆಗಳ ಆರಂಭವನ್ನು ಸಂತೋಷದಿಂದ ಘೋಷಿಸಲಾಗ್ತಾ ಇದೆ. ಇದು ಒಂದು ವೈಜ್ಞಾನಿಕವಾಗಿ ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಅಂಶ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಹಾಗೂ ಇದು ಕೂಡ ಬಹಳಷ್ಟು ಸಾಬೀತಾಗಿರುತ್ತೆ. ಇಟ್ಸ್ ಆಲ್ರೆಡಿ ಡನ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಆ್ಯಂಡ್ ಇದೊಂದು ಅಡ್ವಾನ್ಸ್ಡ್ ನಾನ್ ಇನ್ವೇಸಿವ್ ಚಿಕಿತ್ಸಾ ವಿಧಾನ ಅಂತ ಹೇಳ್ಬೋದು. ಇದರಲ್ಲಿ ವಿವಿಧ ಮೆಂಟಲ್ ಹೆಲ್ತ್ ಹಾಗೂ ನ್ಯೂರಲಾಜಿಕಲ್ ಸಮಸ್ಯೆಗಳ ಚಿಕಿತ್ಸೆಗೆ ಬಳಸಲಾಗುತ್ತೆ. ಹೀಗಂದ್ರೆ ಏನು ರಿಪಿಟೇಟಿವ್ ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಅಂತ ಹೇಳಿದ್ರೆ, ಇದೊಂದು ನಾನು ಆಗಲೇ ಹೇಳಿದಂತೆ ಒಂದು ನಾನ್ ಇನ್ವೇಸಿವ್ ಟೆಕ್ನಿಕ್, ನಾನ್ ಇನ್ವೇಸಿವ್ ವಿಧಾನ. ಇದಕ್ಕೆ ಯಾವ ರೀತಿಯಾದ ಪೇಷಂಟಿಗೆ ತೊಂದರೆ ಆಗೋದಿಲ್ಲ. ಇದರಲ್ಲಿ ಪ್ರಮುಖವಾಗಿ ಒಂದು ಮ್ಯಾಗ್ನೆಟಿಕ್ ಪಲ್ಸಸ್ ಅಂತ ಹೇಳಿ ಬಳಸಿ ಮೂಡು ಮತ್ತು ಪೇಷಂಟ್ ಆಂಗ್ಸೈಟಿ ಸ್ಟೇಟಸ್ಸು, ಆ ಬಿಹೇವಿಯರ್, ಆ ಒಂದು ನಿಯಂತ್ರಿಸ್ತಕ್ಕಂಥ ಒಂದು ಮೆದುಳಿನ ಒಂದು ನಿರ್ದಿಷ್ಟ ಭಾಗಗಳಿಗೆ ಇದು ಉತ್ತೇಜಿಸಲಾಗುತ್ತದೆ. ಒಂದು ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ. ಇದರದ ಪ್ರಮುಖ ವೈಶಿಷ್ಟ್ಯಗಳೇನು? ಇದಕ್ಕೆ ಈ ಒಂದು ಪ್ರೊಸೀಜರ್ಗೆ ಅನಸ್ಥೀಸಿಯಾ ಅವಶ್ಯಕತೆ ಇಲ್ಲ. ಇದು ಒಂದು ಡೇ ಕೇರ್ ಪ್ರೊಸೀಜರ್ ಆಗಿರುತ್ತೆ ಹಾಗೂ ಸುರಕ್ಷಿತ ಹಾಗೂ ಸುಲಭವಾಗಿ ಸಹಿಸಬಹುದಾದ ಒಂದು ಚಿಕಿತ್ಸೆ. ಈ ITMS ಉಪಯೋಗಿಸುವತಕ್ಕಂಥ ಯಾವ್ಯಾವ ಉಪಯೋಗವಾಗಬಹುದು, ಯಾವ ಸ್ಥಿತಿಗಳಲ್ಲಿ ಉಪಯೋಗವಾಗುವುದಂತೆ ಈಗಾಗಲೇ ನಮ್ಮ ಮೇಲೆ ಹೇಳಿದ್ದೇನೆ. ಒಂದು ಡಿಪ್ರೆಷನ್ ಸ್ಟೇಟಸ್ ಇರುತ್ತೆ, ಅಥವಾ OCD ಅಂದರೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ಮತ್ತು ಆಂಗ್ಸೈಟಿ ಡಿಸಾರ್ಡರ್ಸ್ ಕೂಡ, ಹಾಗೂ ಭಾಳ ಕ್ರಾನಿಕ್ ಪೇಯ್ನ್, ತುಂಬ ಪೇಯ್ನ್, ಭಾಳ ವರ್ಷಗಳಿಂದ ಪೇಯ್ನ್ ಆಗ್ತಾ ಇದೆ, ಫೈಬ್ರೋಮಯಾಲ್ಜಿಯಾ. ಇವಕ್ಕೇನು ಅಂತಂದರೆ ಯಾವುದೇ ರೀತಿಯಾದ ಮೆಡಿಸಿನ್ಸು ವರ್ಕ್ ಆಗಲ್ಲ ಕೆಲವು ಸರಿ. ಅಂಥ ಪರಿಸ್ಥಿತಿಯಲ್ಲಿ ಈ ಒಂದು ಸ್ಟಿಮ್ಯುಲೇಷನ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳಿದೆ ಅದನ್ನು ಅಳವಡಿಸ್ಬೋದು. ಮತ್ತು ಇದು ಕೂಡ ಅಡಿಕ್ಷನ್ಗೂ ಕೂಡ ಉಪಯೋಗ ಆಗುತ್ತೆ. ಆ ಅಡಿಕ್ಷನ್ನು ಟೊಬ್ಯಾಕೋ ಅಡಿಕ್ಷನ್ ಇರ್ಬೋದು ಅಥವಾ ಆಲ್ಕೋಹಾಲ್ ಅಡಿಕ್ಷನ್ ಇರ್ಬೋದು. ಆಮೇಲೆ ಕೆಲವು ಸರಿ ಹೆಡೇಕ್ ಏನಿರ್ತೀವಿ, ಭಾಳ ವರ್ಷಗಳಿಂದ ನಮಗೆ ತುಂಬ ಹೆಡೇಕ್ ಬರುತ್ತೆ ಡಾಕ್ಟ್ರೆ, ಎಲ್ಲ ರೀತಿಯಾದ ಮೆಡಿಸಿನ್ನು ಕೂಡ ನಾವು ಟ್ರೈ ಮಾಡಿದ್ದೀವಿ, ಆದರೂ ಉಪಯೋಗ ಆಗ್ತಾ ಇಲ್ಲ ಅಂತ. ಮೈಗ್ರೇನ್ ಅಂತ ಏನು ಹೇಳ್ತೀವಿ, ಅದಕ್ಕೂ ಕೂಡ ಭಾಳಷ್ಟು ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಸ್ಟ್ರೋಕ್ಸ್ ಅಂದರೆ ಸಾಮಾನ್ಯವಾಗಿ ತಮಗೆಲ್ಲ ತಿಳಿದಿದೆ. ಈ ಸ್ಟ್ರೋಕ್ ಆದಾಗಲೂ ಕೂಡ ಇದ್ರದ್ದು ಉಪಯೋಗ ಬರ್ತದೆ. ಜೊತೆಗೆ ಮೆಡಿಕೇಶನ್ಸ್ ಜೊತೆಗೆ ಅಥವಾ ಮೆಡಿಕೇಶನ್ ಪರಿಣಾಮಕಾರಿಯಾದಂಥ ಸಂದರ್ಭಗಳಲ್ಲೂ ಕೂಡ ಈ RTMS ಅನ್ನೋದನ್ನು ಉಪಯೋಗಿಸ್ಬೋದು ಅಥವಾ ಬಳಸಬಹುದು. ನಮ್ಮ RTMS ಸೇವೆ ಒಂದು ಸ್ಟೇಟ್ ಆಫ್ ಆರ್ಟ್ ತಂತ್ರಜ್ಞಾನ ಅಂತ ಹೊಂದಿದೆ. ಬಹಳಷ್ಟು ಕಡೆ ಇದಿಲ್ಲ, ಈ ಒಂದು ಲಭ್ಯತೆ ಇಲ್ಲ. ಗೌರ್ಮೆಂಟ್ ಇದು ಏನು ಅಂತಂದರೆ, ಒಂದು ಗೌರ್ಮೆಂಟ್ ಸ್ಕೀಮಲ್ಲಿ ಹೇಳಿದಂತೆ ನಮ್ಮ ಆಸ್ಪತ್ರೆಯಲ್ಲಿ ಬಹಳ ಅಂತ ಗೌರ್ಮೆಂಟ್ ಸ್ಕೀಮ್ಸ್ಗಳಿದ್ದಾವೆ. ಆ ಸ್ಕೀಮ್ಗಳಲ್ಲೂ ಕೂಡ ಇದು ಲಭ್ಯವಾಗಿರ್ತದೆ. ಇದರಲ್ಲಿ ಈ ಚಿಕಿತ್ಸೆಯನ್ನು ಯಶಸ್ವಿನಿ ಗೌರ್ಮೆಂಟ್ ಸ್ಕೀಮ್ ಅಂದರೆ ಕಾಮನ್ ನಮಗೆಲ್ಲ ಗೊತ್ತಿದ್ದಂಗೆ ಯಶಸ್ವಿನಿ ಸ್ಕೀಮ್ನಲ್ಲೂ ಕೂಡ ಇದು ಲಭ್ಯ ಇರುತ್ತೆ. ಯಾವ್ಯಾವ ಪೇಷಂಟ್ಸ್ಗಳೇ ಅಳವಡಿಸ್ಬೇಕು ಅಂತ ಕನ್ಸರ್ನ್ ಡಿಪಾರ್ಟ್ಮೆಂಟ್ನವರೆಲ್ಲ ಹೇಳ್ತಾರೆ. ಈ ಒಂದು ಅಡ್ವಾನ್ಸ್ ಥೆರಪಿಯನ್ನು ಹೆಚ್ಚು ಕೈಗೆಟುಕುವ ದರದಲ್ಲಿ ಅತಿ ಕಡಿಮೆ ಹೆಚ್ಚುಕಟ್ಟು ದರದಲ್ಲಿ ಪಡೆಯಲು ಅವಕಾಶ ಕೂಡ ಕಲ್ಪಿಸಲಾಗಿದೆ. ಈ ಸೇವೆಯ ಮೂಲಕ ಸಮಾಜದ ಎಲ್ಲ ವರ್ಗಗಳಿಗೂ ಗುಣಮಟ್ಟದ ಮೆಂಟಲ್ ಹೆಲ್ತ್ ಸೇವೆಗಳನ್ನು ತಲುಪಿರುವುದು ಆಸ್ಪತ್ರೆಯ ಬದ್ಧತೆಯಾಗಿದೆ. ಈ ನವೀನ ಸೇವೆಯನ್ನು ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳುವಂತೆ ನಮ್ಮ ವಿನಂತಿ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಫರ್ದರ್ ಇನ್ಫಾರ್ಮೇಷನ್ ಇದರ ಬಗ್ಗೆ ತುಂಬ ಮಾಹಿತಿ ತಿಳ್ಕೋಬೇಕು ಅಂತಂದರೆ ಅಪಾಯಿಂಟ್ಮೆಂಟ್ಗಾಗಿ ಕೆಲವಾರು ಒಂದು ನಂಬರ್ಗಳನ್ನು ಮೆನ್ಷನ್ ಮಾಡ್ತಾ ಇದ್ದೀವಿ. ಹಾಗೂ ಡಾಕ್ಟರ್ ಹೆಸರು ಕೂಡ ಮೆನ್ಷನ್ ಮಾಡ್ತೀವಿ. ಡಾಕ್ಟರ್ ಮುರಳಿ ಅಂತ ಹೇಳಿ ಅವರು ನಂಬರನ್ನು 9972167963. ಇನ್ನೊಬ್ಬರು ಡಾಕ್ಟರ್ ಅಕ್ಷತಾ CJ ಅಂತ ಹೇಳಿ ಅವ್ರದ್ದು ಕೂಡ 9632
998660. ಡಾಕ್ಟರ್ ಕಿಶೋರ್ ಎಂ, ಇವರು ಪ್ರೊಫೆಸರ್ ಅಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ. ಅವ್ರದ್ದು ಕೂಡ ನಂಬರ್ ಇಲ್ಲಿ ಹೇಳ್ತಾ ಇದ್ದೀನಿ, 0821-233-5188. ನಮಸ್ಕಾರ.